ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಮನೇಲಿ ನಾನು ಯಾವಾಗಲೂ ಪ್ರಿಪೇರ್ ಮಾಡುವಂಥ ಗೊಜ್ಜು, ಅದೇ ಬದನೆಕಾಯಿ ಗೊಜ್ಜನ್ನು ಹೇಗೆ ಮಾಡೋದು ಅಂತ ಇವತ್ತು ನಿಮಗೆ ತೋರಿಸೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಬದನೆಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ನಾನು 1/2 kg ಬದನೆಕಾಯಿನ ಈ ಥರ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿರಬೇಕು. ಮೊದಲೇ ನೀರಲ್ಲಿ ಹಾಕಿಲ್ಲ ಅಂದರೆ ಬ್ಲ್ಯಾಕ್ ಆಗುತ್ತೆ. ಇದಕ್ಕೆ ಒಂದು 4 ಲವಂಗ, ಒಂದು 2 ಪೀಸ್ ಚಕ್ಕೆ, 10 ಕಾಳುಮೆಣಸು, ಹಾಗೆ 1/2 ಈರುಳ್ಳಿನ ಕಟ್ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದೀನಿ. 10ರಿಂದ 15 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಹಾಗೆ ಇದಕ್ಕೆ 3 ಹುಳಿ ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಇದು ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಬೋದು. 3 ಈರುಳ್ಳಿ ತೊಗೊಂಡಿದ್ದೆ, ಇದರಲ್ಲಿ 1/2 ಮೊದಲೇ ಎತ್ತಿಟ್ಟಿದ್ದೀನಿ, ಇನ್ನು 2.5 ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇಷ್ಟು ಐಟಮ್ಸ್ ಯೂಸ್ ಮಾಡಿಕೊಂಡು ಸೂಪರಾಗಿರೋ ಬದನೆಕಾಯಿ ಗೊಜ್ಜನ್ನ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಈಗ ಒಂದು ಜಾರ್ಗೆ ತುರಿದಿಟ್ಕೊಂಡಿರುವಂಥ ಕಾಯಿ ಎಷ್ಟಿದೆ ಅಷ್ಟು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ನಾನು 2.5 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ 3 ಹುಳಿ ಟೊಮೆಟೊ ಕಟ್ ಮಾಡಿದ್ದನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಇವಾಗ ಚಕ್ಕೆ ಲವಂಗ ಎಲ್ಲ ಎತ್ತಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ಸೊ ಇಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ 2 ಸ್ಪೂನ್ ಖಾರ ಪುಡಿ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಖಾರ ಪೌಡ್ರ್ ನೀವು ಹಾಕ್ಕೊಬೋದು. ಹಾಗೆ 2 ಸ್ಪೂನ್ ಧನಿಯಾ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಇದು ಅಷ್ಟೇ, ನೀವು ಮನೇಲಿ ಎಷ್ಟು ಹಾಕ್ಕೊತೀರೋ ಅಷ್ಟು ಹಾಕ್ಕೊಂಡ್ರೆ ಸಾಕು. ಎಷ್ಟು ಬೇಕಷ್ಟು ನೀರು ರುಬ್ಕೊಳ್ಳೋಕ್ಕೆ ಅಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಬೋದು. ಈಗ ಇದನ್ನು ಮಿಕ್ಸಿ ಮಾಡ್ಕೊತಿದ್ದೀನಿ. ನೋಡಿ, ಮಿಕ್ಸಿ ಆಲ್ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡಿಕೊಂಡ್ರೆ ಸಾಕು. ಈ ಥರ ಮಾಡಿಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಒಂದು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೋತಿದ್ದೀನಿ. ನೋಡಿ, ಸಾಕು ಆಯಿಲು. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊತಾ ಇದ್ದೀನಿ. ನಮ್ಮನೇಲಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ, ಸೊ ಅದಕ್ಕೋಸ್ಕರ ಕರಿಬೇವು ಹಾಕಾಂತಿದೆ. ಇದಕ್ಕೆ ಅರ್ಧ ಸಪ್ರೇಟಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಹಾಕೋತಾ ಇದ್ದೀನಿ. ಇದನ್ನು ಯಾಕೆ ಹಾಕೋತಾ ಇದ್ದೀನಿ ಅಂದರೆ ಬದನೆಕಾಯಿ ಜೊತೆ ರೋಸ್ಟ್ ಆಗೋದಕ್ಕೆ, ಟೇಸ್ಟ್ ಫ್ಲೇವರ್ ಎಲ್ಲ ಚೆನ್ನಾಗಿ ಬರಲಿ ಅಂತ ಹಾಕೋತಿದ್ದೀನಿ. ಇದಕ್ಕೆ ನಾನು 1/2 kg ಎತ್ತಿಟ್ಕೊಂಡಿದ್ನಲ್ಲ ಬದನೆಕಾಯಿ ಕಟ್ ಮಾಡಿ ಅದನ್ನು ಹಾಕೋತಾ ಇದ್ದೀನಿ. ಪೂರ್ತಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಬದನೆಕಾಯಿ. ನೋಡಿ, ಈ ಥರ ಫುಲ್ ನೀಟಾಗಿ ನೋಡಿಡ್ಬೇಕು, ಯಾಕಂದರೆ ಬದನೆಕಾಯಿ ಒಳಗೆ ತುಂಬ ಹುಳ ಇರುತ್ತೆ. ಸೊ ಅದನ್ನು ನಾವು ನೀಟಾಗಿ ಓಪನ್ ಮಾಡಿ ಕಟ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ನಾನು ಎಲ್ಲ ಬದನೆಕಾಯಿ ಹಾಕೋತಾ ಇದ್ದೀನಿ, ಒಂದೊಂದಾಗಿ ಹಾಕ್ಕೊತಿದ್ದೀನಿ. ಇದಕ್ಕೆ 1/2 ಸ್ಪೂನ್ ಅರಿಶಿನ ಹಾಕೋತಾ ಇದ್ದೀನಿ. ಸೊ ಬದನೆಕಾಯಿ ನೀಟಾಗಿ ಬೇಯೋಕ್ಕೋಸ್ಕರ ಅರಿಶಿನ 1/2 ಸ್ಪೂನ್ ಹಾಕೋತಾ ಇದ್ದೀನಿ ಅಷ್ಟೇ. ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಫುಲ್ ಎಲ್ಲ ಬದನೆಕಾಯಿಗೂ ಅದು ಅರಿಶಿನ ಹೋಗಬೇಕು, ಅದಕ್ಕೋಸ್ಕರ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನಾನು ಬದನೆಕಾಯಿ ಬೇಯೋಕ್ಕೋಸ್ಕರ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಇದನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಈ ಬದನೆಕಾಯಿ ವಿಶೇಷತೆ ಏನಂದರೆ ಇದು ಬೇಗ ಬೇಯ್ಬಿಡುತ್ತೆ. ಸೊ ಅವಾಗವಾಗ ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ರೋಸ್ಟ್ ಆಗಿಬಿಡತ್ತೆ. ಸೊ ನೀಟಾಗಿ ನೋಡಿಕೊಂಡು ಬೇಯಿಸ್ಕೊಬೇಕು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಆವಾಗವಾಗ ಚೆಕ್ ಮಾಡಿಕೊಂಡು ಬದನೆಕಾಯಿನ ನಾವು ಬೇಯಿಸ್ಕೊಬೇಕು. ನೋಡಿ, ಈ ಥರ ರೋಸ್ಟ್ ಆಗಿರುತ್ತೆ ತೆಗೆದು ನೋಡಿದಾಗ. ಇದು ಆಲ್ಮೋಸ್ಟ್ ರೋಸ್ಟಾಗಿ ಬಂದ್ರೇ ಇನ್ನೂ ಟೇಸ್ಟ್ ಆಗಿರುತ್ತೆ. ಸೊ ನಂದು ಈ ಥರ ಆಗಿದೆ. ಇವಾಗ ಆಲ್ರೆಡಿ ನಾನು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂಥ ಪೇಸ್ಟ್ನ ಸ್ಪೂನ್ ವೈಸ್ ಹಾಕೋತಾ ಇದ್ದೀನಿ. ಫುಲ್ ಎಷ್ಟಿತ್ತು ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅಷ್ಟು ಪೇಸ್ಟ್ನು ನಾನು ಇಲ್ಲಿ ಹಾಕ್ಕೊತಾ ಇದ್ದೀನಿ ನಿಧಾನಕ್ಕೆ. ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಬೋದು, ಬಟ್ ನಾನು ಫುಲ್ ಹಾಕೋತಾ ಇದ್ದೀನಿ, ಯಾಕಂದರೆ ಪೇಸ್ಟ್ ಅದಕ್ಕಂತ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ನೋಡಿ, ಫುಲ್ ಹಾಕಿದೆ. ಇವಾಗ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ. ಫುಲ್ ಅದು ಬದನೆಕಾಯಿಗೆಲ್ಲ ನೀಟಾಗಿ ಆಗಬೇಕು, ಅಲ್ಲಿವರೆಗೂ ಮಿಕ್ಸ್ ಮಾಡಬೇಕು. ಇವಾಗ ನಿಮಗೆ ಬದನೆಕಾಯಿ ಗೊಜ್ಜು ಎಷ್ಟು ಬೇಕಾಗುತ್ತೋ ಅಷ್ಟು ನೀವು ನೀರು ಹಾಕೊಬೋದು. ತಿಳಿಯಾಗಿ ಇರಬೇಕಂದ್ರೆ ನೀವು ಹಾಕೋಬೋದು, ಇಲ್ಲ ಗಟ್ಟಿ ಗೊಜ್ಜು ಬೇಕಂದ್ರೆ ಈ ಥರ ಮಾಡ್ಕೊಬೋದು. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀವು ನೀರು ಹಾಕಿ ಮುಚ್ಚಬೇಕು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಗರಂ ಮಸಾಲ ಹಾಕ್ಬಿಟ್ಟು ಅಗೇನ್ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಆಲ್ರೆಡಿ ಬಾಯ್ಲ್ ಆಗ್ತಿದೆ.
ಸೊ ನೋಡಿಕೊಂಡು ನಾವೆಲ್ಲ ಮಿಕ್ಸ್ ಮಾಡ್ಕೊಬೇಕು. ಎಷ್ಟು ಬಾಯ್ಲ್ ಆದರೂ ಪರವಾಗಿಲ್ಲ, ಇದು ಬಾಯ್ಲ್ ಆದಷ್ಟು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಇದಕ್ಕೆ ಅಗೇನ್ ಏನು ಮಾಡ್ತಾಯಿದ್ದೀನಿ ಅಂದರೆ 1 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಅಂದರೆ ನಿಮ್ಮ ಟೇಸ್ಟ್ ಅಕಾರ್ಡಿಂಗ್ ಟು ಟೇಸ್ಟ್ ನೀವು ಹಾಕ್ಕೊಬೋದು. ನೋಡಿ ಇವಾಗ ತುಂಬ ಹೊತ್ತು ಬಾಯ್ಲ್ ಮಾಡಿ ಎಲ್ಲ ಮಾಡಿದ್ಮೇಲೆ ಈ ಥರ ನೀಟಾಗಿ ಬದನೆಕಾಯಿ ಗೊಜ್ಜು ರೆಡಿ ಆಗಿರುತ್ತೆ. ನೀವು ಎಷ್ಟೊತ್ತು ಬೇಕಾದರೂ ನೀವು ಕುದಿಸ್ಕೊಬೋದು, ಅದು ಕುದ್ದಷ್ಟು ಚೆನ್ನಾಗಾಗುತ್ತೆ ಟೇಸ್ಟು. ಸೊ ಇವಾಗ ನಮ್ದು ಆಗಿದೆ ಬದನೆಕಾಯಿ ಗೊಜ್ಜು. ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸ್ತಾ ಇದ್ದೀನಿ ಮೇಲ್ಗಡೆ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂದರೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ನೀವು ಯಾವುದಕ್ಕೆ ಬೇಕಾದರೂ ನೆಂಚ್ಕೊಂಡು ತಿನ್ಬೋದು. ಅನ್ನ, ಚಪಾತಿ, ರೊಟ್ಟಿ, ದೋಸೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಸೂಪರಾಗಿರುತ್ತೆ ಟೇಸ್ಟು. ನೋಡಿ ನಮ್ಮ ಬದನೆಕಾಯಿ ಗೊಜ್ಜು ರೆಡಿ ಆಗೋಯ್ತು. ತುಂಬ ಜನ ಬದನೆಕಾಯಿ ತಿನ್ನೋದೇ ಇಲ್ಲ, ಆದರೆ ಈ ರೆಸಿಪಿ ತಿಂದರೆ ಬದನೆಕಾಯಿ ತಿನ್ನದೇ ಇರೋರು ಕೂಡ ತಿಂತಾರೆ, ಅಷ್ಟು ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.